ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ರೇಣುಕಾ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಊಟ ಆಯ್ತಾ? ಚಟ್ನಿನೂ ದೋಸೆ ಮಾಡ್ತಾ ಇದ್ದೀನಿ. ಚಟ್ನಿ ದೋಸೆ ನಿನ್ನೆ ಮಧ್ಯಾಹ್ನ ನೆನೆಸ್ಬಿಟ್ಟು ರಾತ್ರಿ ಮಿಕ್ಸಿಗೆ ಹಾಕಿ ಫ್ರಿಜ್ ಒಳಗಡೆ ಇಟ್ಟಿದ್ದೆ ಫ್ರೆಂಡ್ಸ್. ನನ್ನ ಮಗಳಿಗೆ ನಮ್ಮ ಯಜಮಾನ್ರಿಗೆ ದೋಸೆ ಮಾಡಿಕೊಟ್ಟೆ. ಅವ್ರು ತಿಂದುಬಿಟ್ಟು ಚಿಕನ್ ತೊಗೊಂಡು ಬರ್ತೀನಿ ಅಂತ ಚಂದಾಪುರಕ್ಕೆ ಹೋಗಿದ್ದಾರೆ. ನೋಡಿ ಫ್ರೆಂಡ್ಸ್, ಇವತ್ತು ಭಾನುವಾರದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಭಾನುವಾರ ಬಂತು ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಜಾಸ್ತಿ. ಯಾಕಂದರೆ ಚಿಕನ್ನು, ಮಟನ್ನು, ಬಿರಿಯಾನಿ ಅಂತೆ ಅದು ಮಾಡಿಕೊಂಡು ಬ್ಯುಸಿ ಇರ್ತಾರೆ. ಸ್ವಲ್ಪ ಭಾನುವಾರ ನಮಗೆ ರಜೆನೇ ಇರಲ್ಲ. ಹೇಳ್ಬೇಕಂದ್ರೆ ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ರಜೆ ಇರುತ್ತೆ, ನಮಗೆ ಮಾತ್ರ ರಜೆ ಇರಲ್ಲ. ಇಲ್ಲಿ ಮನೆಯಲ್ಲಿ ಹೆಣ್ಮಕ್ಳಂದರೆ ಮಾಡಲೇಬೇಕಲ್ಲ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನಾನಿವತ್ತು ಅವ್ರಿಗೆ ಮಾಡಿಕೊಟ್ಟು ಚಿಕನ್ ತೊಗೊಂಡು ಬರ್ತೀನಿ, ಹೋಗಿ ನೀನು ನಾಷ್ಟ ಮಾಡಿಬಿಟ್ಟು ಮಸಾಲೆಗೆ ಜೋಡಿಸ್ಕೊ ಅಂತ ಹೇಳಿದ್ದಕ್ಕೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ತಿನ್ನಲಿಕ್ಕೆ. ತಿಂದುಬಿಟ್ಟು ಮುಂದೆ ಕೆಲಸ ಶುರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದೋಸೆನ. ಇವಾಗ ದೋಸೆ ಟೈಮು 10 ಕಾಲೇನೋ ಆಗಿದೆ. ಟೈಮ್ ಆಗೋಗಿತ್ತು. ನೀರು ಬೇರೆ ಬಿಟ್ಟಿದ್ರು, ನೀರು ಹಿಡಿಬೇಕಾಗಿತ್ತು. ನಮ್ಮ ಅತ್ತೆ ಬೇರೆ ಕೆಲ್ಸಕ್ಕೆ ಹೋಗಿದ್ರು. ನೋಡಿ ಫ್ರೆಂಡ್ಸ್, ಅದೇ ಟೈಮ್ಗೆ ನಮ್ಮ ಅತ್ತೆನೂ ಬಂದರು. ನಮ್ಮ ಯಜಮಾನ್ ಚಿಕನ್ನು ಹಣ್ಣು ತಗೊಂಡು ಬಂದರು. ಹಣ್ಣು ನನ್ನ ಮಗಳಿಗೆ, ಇವರಿಗೆ ಚಿಕನ್ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ, ನಮ್ಮ ಅತ್ತೆಗೆ ನಮ್ಮ ಯಜಮಾನ್ರಿಗೆ. ಅದಕ್ಕಂತೇಳಿ ಅವರು ನಾಟಿ ಕೋಳಿ 1 kg, ಬಾಯ್ಲರ್ ಕೋಳಿ 1 kg ತೊಗೊಂಡು ಬಂದಿದ್ದರು. ನೋಡಿ ನಮ್ಮ ಅತ್ತೆ ಅದನ್ನು ಮುಟ್ಟಿ ನೋಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಅವರಿಗೆ ಅದು ಇಷ್ಟ, ಅದಕ್ಕಂತೇಳಿ ನೋಡ್ತಾ ಇದ್ದಾರೆ. ಇದನ್ನು ಸಾಂಬಾರು ಮಾಡೋದು, ಇನ್ನು ಫ್ರೈ ಮಾಡೋದು, ಬಿರಿಯಾನಿ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ನೋಡೋಣ ನಮ್ಮತ್ತೆ ಏನು ಮಾಡೋಣ ಅಂತ ಹೇಳ್ತಾರೆ. ಇವಾಗ ನಾನು ನಾಷ್ಟ ಮಾಡಬೇಕು ಅಂಥೇಳಿ ನನ್ನ ಮಗಳು ಬಂದುಬಿಟ್ಟು, ಮಮ್ಮಿ ಆಪಾಚಿ ಹಾಕ್ಕೊಡು, ಅವಳು ದೋಸೆ ಅನ್ನಲ್ಲ, ಚಪಾತಿ ಹಾಕ್ಕೊಡು ಅಂತ ಇದ್ಲು. ಅದಕ್ಕೆ ಅವಳಿಗೆ ಒಂದು ದೋಸೆ ಹಾಕ್ಕೊಟ್ಟೆ. ನೀನು ನಾಷ್ಟ ತಿಂದು ಹೋಗು, ದೋಸೆ ನಾನು ಮಾಡಿಕೊಡ್ತೀನಿ ಅನ್ನೋದಕ್ಕೆ ಅವರು ಹಾಕ್ಕೊಡ್ತಾಯಿದ್ರು. ನಾನು ತಿನ್ನೋಣ ಅಂಥೇಳಿ ಮಾಡಲಿ ಅಂತ ನನ್ನ ಮಗಳು ಅಲ್ಲಿ ಅಮ್ಮ ಅಂತ ಇದ್ಲು, ಆ ಕಡೆ ಹೋದೆ. ಅವರು ದೋಸೆ ಹಾಕ್ಕೊಡ್ತಾಯಿದ್ರು. ನಾನು ತಿನ್ನೋಣ ಅಂಥೇಳಿ ಚಟ್ನಿನೂ ದೋಸೆನೂ ಹಾಕ್ಕೊಳ್ಳೋಣ ಅಂಥೇಳಿ ಹತ್ರಕ್ಕೆ ಹೋದೆ. ನೋಡಿ ಫ್ರೆಂಡ್ಸ್, ಇವಾಗಿನ ಕಾಲದಲ್ಲಿ ಯಾರು ಈ ಥರ ದೋಸೆ ಮಾಡಿಕೊಡ್ತಾರೆ? ಯಾರು ಮಾಡ್ಕೊಡಲ್ಲ ಫ್ರೆಂಡ್ಸ್. ತುಂಬ ಪುಣ್ಯ ಮಾಡಿದ್ದೆ ನಾನು ಇಂಥ ಅತ್ತೆ ಪಡೆಯೋಕ್ಕೆ. ನೀನು ತಿಂದ್ಬಿಟ್ಟು ಬಾ, ಹೋಗು, ಕೆಲಸ ಜಾಸ್ತಿ ಐತೆ, ಜಲ್ದಿ ತಿನ್ನು, ನಾನು ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ನಾನು ಚಟ್ನಿನೂ ದೋಸೆನೂ ಹಾಕ್ಕೊಂಡ್ಬಿಟ್ಟು ತಿನ್ನೋಣ ಅಂಥೇಳಿ ಅವ್ರು ಮಾಡಿಕೊಡ್ತೀನಿ, ನೀನು ತಿನ್ನು ಹೋಗು ಅಂದಿದ್ದಕ್ಕೆ ನಾನು ತಿಂತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತಿನ್ನಲಿಕ್ಕೆ ಹಾಕ್ಕೊಂಡಿದ್ದೀನಿ ದೋಸೆನೂ ಚಟ್ನಿನೂ. ನಮ್ಮತ್ತೆ ಚಿಕನ್ ಕಟ್ ಮಾಡ್ತಾಯಿದ್ದಾರೆ. ಚಿಕನ್ ಕಟ್ ಮಾಡಿದ್ದಾದಮೇಲೆ ಏನು ಮಾಡಬೇಕು ಡಿಸೈಡ್ ಅವರೇ ಮಾಡ್ತಾರೆ. ಚಿಕನ್ನು, ಕಬಾಬು, ಏನು ಬಿರಿಯಾನಿನೋ ಒಂದು ಗೊತ್ತಿಲ್ಲ, ನೋಡೋಣ. ಚಿಕನ್ ಅವ್ರು ಕಟ್ ಮಾಡ್ತಾಯಿದ್ದಾರೆ. ನಾನು ದೋಸೆ ನಾಷ್ಟ ತಿಂತಾಯಿದ್ದೀನಿ, ಊಟ ಮಾಡ್ತಾಯಿದ್ದೆ ನಾನು ನಾಷ್ಟ. ನನ್ನ ಮಗಳು ಚೀಚಿ ಅಂತ ಹೇಳ್ತಾಯಿದ್ಲು ನಮ್ಮ ಅತ್ತೆಗೆ. ಅವಳಿಗೆ ಹೇಳ್ಬೇಕಂದ್ರೆ ಕಬಾಬೇ ಇಷ್ಟ. ಅವಳು ಸಾಂಬಾರು ಮತ್ತು ಇದು ತಿನ್ನಲ್ಲ, ಸಾಂಬಾರು ತಿನ್ನಲ್ಲ, ಅವಳಿಗೆ ಇಷ್ಟ ಆಗಲ್ಲ. ಬಿರಿಯಾನಿ ಮಾಡೋಣ ಅಂತಿದ್ದೀನಿ. ನಮ್ಮ ಅತ್ತೆ ಏನು ಹೇಳ್ತಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ಅವಳು ಮುಟ್ಟಿ ನೋಡ್ತಾ ಇದ್ದಾಳೆ. ಚೀಚಿ ಅಂಥೇಳಿ. ಅವಳಿಗೆ ಸ್ವಲ್ಪ ಕಬಾಬ್ ಮಾಡಿಕೊಟ್ರೆ ತಿಂತಾಳೆ ತುಂಬ ಇಷ್ಟಪಟ್ಟು, ಇಲ್ಲಾಂದರೆ ಅವಳು ಇಷ್ಟಪಡಲ್ಲ ಸಾಂಬಾರನ್ನ. ಅದಕ್ಕೆ ಅಂಥೇಳಿ ನಮ್ಮ ಅತ್ತೆ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದಾರೆ. ಇವತ್ತು ಸಾಂಬಾರು ಒಂದು ಸ್ವಲ್ಪ, ಕಬಾಬ್ ಒಂದು ಸ್ವಲ್ಪ, ಫ್ರೈ ಒಂದು ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ನಮ್ಮ ಮನೇಲಿ ನಮಗೆ ಯಾವುದು ಇಷ್ಟನೋ ಅದು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅದು ಮೊದಲೇ ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅನ್ನೋದು ಯಾರೂ ಇಲ್ಲ. ಹೇಳ್ಬೇಕಂದ್ರೆ ನಿನಗೇನು ಇಷ್ಟನೋ ಅದು ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾರೆ ಮನೇಲಿ ನಮ್ಮತ್ತೆ. ನಿಜ ಹೇಳ್ಬೇಕಂದ್ರೆ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಏನಕ್ಕೆ ಅದು ಮಾಡ್ಕೊಂಡು ತಿಂತೀಯಾ ಅಂತ ಸ್ಟ್ರಿಕ್ ಮಾಡ್ತಾರೆ. ನಮ್ಮ ಮನೇಲಿ ಆ ಥರ ಇಲ್ಲ. ನಮ್ಮ ಯಜಮಾನ್ರು ಆಗಲೇ ಅಷ್ಟೇ, ನಿನಗೇನು ಬೇಕೋ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಕುತ್ಕೊಂಡು ನೋಡ್ತಾ ಇದ್ದಾಳೆ ಚೀಚಿ ಅಂಥೇಳಿ. ಅವಳಿಗೆ
ಎಲ್ಲರೂ ಮಕ್ಕಳು ಎಷ್ಟು ಚೆನ್ನಾಗಿ ಚಿಕನ್ ಅಂದರೆ ಸಾಕು, ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಅವಳು ಮಾತ್ರ ಇಷ್ಟನೇ ಪಡಲ್ಲ. ಕಬಾಬ್ ಪೀಸ್ ಮಾತ್ರ ಒಂದು 4-5 ಪೀಸು ಫ್ರೈ ಮಾಡಿಕೊಟ್ರೆ ತಿಂತಾಳೆ. ಫ್ರೈಯಲ್ಲಿ ಸ್ವಲ್ಪ ಚಿಕ್ಕವಳಿದ್ದಾಗ ತಿಂತಾಯಿದ್ಲು, ಇವಾಗ ತಿನ್ನಲ್ಲ. ಎಲ್ಲರೂ ಒಂಥರ ಅಂದರೆ ನನ್ನ ಮಗಳೇ ಒಂಥರ. ಹೊರಗಡೆ ಫುಡ್ಡು ತಿನ್ನಬೇಡ ಅಂದರೆ ಅವಳು ಕುರ್ಕುರೆ, ಚಿಪ್ಸು ಅಂಥದ್ದು ಇಷ್ಟಪಡ್ತಾಳೆ. ಅವರಪ್ಪ ಹಣ್ಣು ಎಷ್ಟು ರೇಟರಾಗಲಿ ತಂದು ಕೊಡ್ತಾರೆ. ರೆಡ್ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಅದೆಲ್ಲ ತಂದು ಕೊಡ್ತಾರೆ. ಅವಳು ತಿನ್ನಲ್ಲ. ಹೇಳ್ಬೇಕಂದ್ರೆ ಹೊರಗಡೆ ಫುಡ್ ಅವಳು ಇಷ್ಟಪಡೋದು. ಊಟ ತಿನ್ನಿಸೋದೇ ದೊಡ್ಡ ಬಾಧೆ. ಆ ಥರ ಮಾಡ್ತಾಳೆ ಅವಳು. ಏನು ಮಾಡೋಕ್ಕಾಗಲ್ಲ, ಮಕ್ಕಳೇ ಅಷ್ಟು, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಇವಾಗ ಫ್ರೈನ ಚಿಕನ್ನ ಸ್ಟಾರ್ಟ್ ಮಾಡೋಣ. ಈ ಬಿಸಿಲಲ್ಲಿ ಬೇರೆ ತುಂಬ ಬಿಸಿಲು. ಈ ಬಿಸಿಲಿಗೆ ಚಿಕನ್ನು ಕಮ್ಮಿ ತಿನ್ನಬೇಕು ಸ್ವಲ್ಪ. ನಾವೊಂದು ತಿಂಗಳಾಗಿತ್ತು ತಿಂದಿರಲಿಲ್ಲ. ಅವ್ರು ಹೇಳ್ಬೇಕಂದ್ರೆ ನಾವು ನಮ್ಮ ಯಜಮಾನ್ರು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು. ಒಂದು ತಿಂಗಳಿಂದ ತಿಂದಿರಲಿಲ್ಲ. ಅದಕ್ಕೆ ಇವತ್ತು ಅದೇನೋ ಪುಣ್ಯ ಕೂಡಿ ಬಂತು ಅಂತಾರಲ್ಲ, ಆ ಥರ ಇವತ್ತು ಬಂದಿದ್ದಾರೆ ದೊಡ್ಡ ಮನಸ್ಸು ಮಾಡಿ. ಬೆಳಗ್ಗೆ ಹೇಳಿದ್ದಕ್ಕೆ ನಾನು ಅಲ್ಲಿಗೂ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳಿದ್ದಕ್ಕೆ ಅವರು ಬೇಡ ಮನೆಯಲ್ಲೇ ಮಾಡು, ತಂದು ಕೊಡ್ತೀನಿ, ಮನೆಯಲ್ಲೇ ಮಾಡು ಅಂದಿದ್ದಕ್ಕೆ ಮನೆಯಲ್ಲೇ ಮಾಡಬೇಕು ಅಂತ ಬಂದಿದ್ದಾರೆ. ಬೆಳಗ್ಗೆ ನಾಷ್ಟ ತಿಂದುಬಿಟ್ಟು ಹೋಗಿ. ಸರಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ನೋಡಿ ಫ್ರೆಂಡ್ಸ್, ಚಿಕನ್ ಏನೋ ಕೊಯ್ತಾ ಇದ್ದಾರೆ. ಬೆಳಗ್ಗೆ ನಮ್ಮ ಅತ್ತೆ 6-7 ಗಂಟೆಗೇ ಕೆಲ್ಸಕ್ಕೆ ಹೋಗಿದ್ದು. 7 ಗಂಟೆಗೆ ಹೋಗ್ಬಿಟ್ಟು ಬಂದರು ಒಂದು 10 ಗಂಟೆ 10:15 ಹಂಗೆ. ನಾನು ಆವಾಗ ದೋಸೆ ಮಾಡ್ತಾಯಿದ್ದಲ್ಲ ಅವಾಗ. ಸರಿ ಫ್ರೆಂಡ್ಸ್, ಪಾಪ ಅವ್ರಿಗೆ ಸಾಕಾಗಿದೆ ಅಂತ ಹೇಳಿದರು. ಅದಕ್ಕೆ ಚಿಕನ್ ಇನ್ನೊಂದು ಕಟ್ ಮಾಡಮ್ಮ, ನಾನು ಮಾಡ್ಕೊತೀನಿ ಬಿರಿಯಾನಿನ ಅಂತ ಹೇಳಿದೆ. ನಾಟಿ ಕೋಳಿ ಫ್ರೈನ ನಮ್ಮ ಯಜಮಾನ್ರು ನಾಟಿ ಕೋಳಿ ಸಾಂಬಾರು ಮಾಡಬೇಕಾ ಫ್ರೈ ಮಾಡಬೇಕಂತ ಅವ್ರ ಅಮ್ಮನ ಕೇಳಿದರು. ಇಲ್ಲ ಫ್ರೈ ಮಾಡು ಅಂದಿದ್ದಕ್ಕೆ ಅವರ ಅಮ್ಮನ ಫ್ರೈ ಮಾಡ್ತಾಳೆ ನಮ್ಮ ಅತ್ತೆ. ನಾನು ಸ್ವಲ್ಪ ಇದು ಮಾಡೋಣ ಅಂಥೇಳಿ ಬಿರಿಯಾನಿ ಸ್ವಲ್ಪ, ಕಬಾಬ್ ಸ್ವಲ್ಪ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೋ. ಚಿಕನ್ ಕಟ್ ಮಾಡಲಿ. ನೋಡಿ ಫ್ರೆಂಡ್ಸ್, ಚಿಕನ್ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದಾಗಿದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋದಷ್ಟೇ. ಈ ಕಡೆ ಕುಕ್ಕರ್ನಲ್ಲಿ ನಾಟಿ ಕೋಳಿ ಸಾಂಬಾರು ಇಟ್ಟಿದ್ದಾರೆ. ನೋಡಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮಸಾಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಮಸಾಲ ರೆಡಿ ಆಗ್ತಾಯಿದೆ. ಇಲ್ಲಿ ಚಿಕನ್ ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ತೊಗೊಂಡ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂಗಡಿಯಲ್ಲಿ ತೊಗೊಂಡು ಬಂದು ಆಗಲೇ ಹೋಗಿ ಕಬಾಬ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹೇಳ್ಬೇಕು ಅಂದರೆ ನನಗೆ ಫ್ರೆಂಡ್ಸ್ ಕಬಾಬ್ ಅಂದ್ರೆ ಇಷ್ಟ, ಸಾಂಬಾರು ಫ್ರೈ ಇಷ್ಟ ಆಗಲ್ಲ. ಅದಕ್ಕಂತೇಳಿ ನೀವು ಯಾವುದಿಷ್ಟೋ ಅದು ಮಾಡ್ಕೊ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕಬಾಬು ಬಿರಿಯಾನಿ ಮಾಡೋಣ ಅಂಥೇಳಿ ಕಬಾಬ್ಗೆ ಕಲಸಿ ಇಡ್ತಾಯಿದ್ದೀನಿ. ಇದು ಕಲಸಿಟ್ಕೊಂಡ್ರೆ ಅಲ್ಲ ನೆಕ್ಸ್ಟ್ ಮಾಡಲಿಕ್ಕೆ ಚೆನ್ನಾಗಾಗೋದು. ಅದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕಲಿಸ್ಬೇಕು. ನಾನು ಹೇಳ್ಬೇಕಂದ್ರೆ ಮದುವೆಗಿಂತ ಮುಂಚೆಗೆ ಚಿಕನ್ನು ಮಟನ್ ಏನು ತಿಂತಾ ಇರಲಿಲ್ಲ. ಒಂದು ಮಗು ಯಾವಾಗಾಯಿತು ಅವಾಗೆ ಸ್ಟಾರ್ಟ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಕಲಸಿ ಇಟ್ಕೊಂಡಿದ್ದ. ಇವಾಗ ಇದು 1 ಅವರು, ಒಂದು ಅರ್ಧ ಅವರ್ ನೆನಿಬೇಕು. ಅದಕ್ಕೆ ಅಂಥೇಳಿ ಅದನ್ನು ಮಾಡಿ ಎತ್ತಿಕ್ಕಿದೆ. ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿರಿಯಾನಿ ಮಾಡಲಿಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು ಕಾಳು ತೊಗೊಂಡಿದ್ದೀನಿ. ಇವಾಗ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಂತರ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಬ್ರೌನ್ ಬರೋ ಥರ. ಹೇಳ್ಬೇಕಂದ್ರೆ ಇವತ್ತೇ ನಾನು ಫಸ್ಟು ಬಿರಿಯಾನಿ ಟ್ರೈ ಮಾಡ್ತಾ ಇರೋದು. ಬಿರಿಯಾನಿ ಯಾವಾಗೂ ತಿಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಂತರ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದಾನಲ್ಲ, 1-2 ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸೆಕೆ ಅಂದರೆ ಸೆಕೆ ನೀರು ಇಳಿತಾ ಇದೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಸೆಕೆ ಅಂದರೆ ಸೆಕೆ. ಈ ಸೆಕೆಗೆ ಚಿಕನ್ ತಿನ್ನೋದೇ ಕಡಿಮೆ ಮಾಡಬೇಕು. ಹೇಳ್ಬೇಕಾದ್ರೆ ಫಿಶ್ಶು, ಮಟನ್ ತಿನ್ನಬೇಕು. ನಮ್ಮ ಮನೆಯಲ್ಲಿ ನಾವು ತಿನ್ನಲ್ಲ. ಪಾತ್ರೆ ಎಲ್ಲ ಸ್ವಲ್ಪ ವಾಸನೆ, ನೀಚು ತಡ್ಕೊಳಕ್ಕಾಗಲ್ಲ ಅಂತೇಳಿ ನಾನು ಚಿಕನ್ನೇ ತರಿಸೋದು.
ಒಂದು 1/4 kg ಆಗುವಷ್ಟು ತೊಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲ ಅಂಟ್ಕೊಳ್ಳೋ ಥರ. ಮಸಾಲೆ ಸ್ಮೆಲ್ ಬಂದರೆ ಬಿರಿಯಾನಿ ಚೆನ್ನಾಗಿರಲ್ಲ, ಅದಕ್ಕೇಳಿ ಕಲರ್ ಸ್ವಲ್ಪ ಜಾಸ್ತಿನೇ ಬರಬೇಕಂತೇಳಿ ಫ್ರೈ ಮಾಡ್ತಾಯಿರೋದು. ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಮೊದಲೇ ಸರಿ ಬಿರಿಯಾನಿ ಮಾಡ್ತಾಯಿದ್ದೀನಿ, ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನಂತರ ನಮಗೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ನಾನೊಂದು ಸ್ಪೂನ್ 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಮ್ಮೂರ ಕಡೆ ಎಲ್ಲ ಚಿಕನ್ನು ಸಾಂಬಾರು ಮುದ್ದೆ ಅಷ್ಟೇ ಮಾಡೋದು. ನಾವಿಲ್ಲಿ ಬೆಂಗಳೂರಲ್ಲಿ ಬಿರಿಯಾನಿ ಮಾಡೋಣ ಅಂಥೇಳಿ ತುಂಬ ದಿನದಿಂದ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೆ, ಆಗ್ತಾಯಿರಲಿಲ್ಲ. ಇವಾಗ ಕೂಡಿ ಬಂದಿದೆ. ಇವಾಗ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋದು ಮೊಸರು. ನಮ್ಮ ಮಗಳಿಗೆ ಒಂದು ಅರ್ಧ ಲೀಟ್ರ್ ಎತ್ಕೊಂಬರ್ತೀನಿ ಹೋಗಿ, ಅವಳು ಕುಡಿಯಲ್ಲ, ಮೊಸರು ಒಂದೇ ತಿನ್ನೋದು, ಅದಕ್ಕೆ ಮೊಸರು ಮಾಡ್ಕೊಳ್ತೀನಿ. ದಿನ ಒಂದು ಗ್ಲಾಸ್ ಕುಡಿಬೋದು, ಅವಳು ಕುಡಿಯಲ್ಲ ಮೊಸರು, ಅದಕ್ಕೆ ಮೊಸರು ಮಾಡ್ಕೊತೀವಿ, ತಿನ್ನಲ್ಲ ಅಂಥೇಳಿ. ಮೊಸರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಕಲರ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಲರಾಗಿ ಬಿರಿಯಾನಿ ಕಾಣ್ತಾ ಇದೆ. ನಂತರ ಈ ಚಿಕನ್ ಹಾಕ್ಕೋಬೇಕು. ಮುಂಚೆ ತಿಂತಾ ಇರಲಿಲ್ಲ ಫ್ರೆಂಡ್ಸ್, ನಮ್ಮಮ್ಮ ಮಾಡಿದರೆ ಒಂದು ತಟ್ಟೆ ಒಂದು ಚೊಂಬು ಹೊರಗಡೆ ಇಡ್ತಾಯಿದ್ದೆ. ಇವಾಗ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಬಿರಿಯಾನಿ ಮಸಾಲ ಹೊರಗಡೆ ಇಡ್ತಾಯಿದ್ದೆ. ಇವಾಗ ನೋಡಿ ಎಲ್ಲ ತಿಂತೀನಿ, ಆದರೂ ಸಣ್ಣ, ಏನು ತಿಂದರೂ ಒಂದು ದಪ್ಪನೇ ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೋಬೇಕು. ನಂತರ ಇದು ಚೆನ್ನಾಗಿ ಫ್ರೈ ಆಗಬೇಕು, ಮಿಕ್ಸ್ ಆಗಬೇಕೆಲ್ಲ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮಸಾಲೆ ಮಾತ್ರ ತುಂಬ ಚೆನ್ನಾಗಿ ಅಂಟ್ಕೋಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನಂತರ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕ್ಕೊಂಡ್ರೆ ಬಿರಿಯಾನಿ ಸ್ಮೆಲ್ಲು, ಬಿರಿಯಾನಿ ಚೆನ್ನಾಗಿ ಬರೋದು. ಹೀಟ್ಗೂ ಪುದೀನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪುದೀನ ಹೇಳ್ಬೇಕಂದ್ರೆ ನನಗೆ ಆಗೋದಿಲ್ಲ, ನಮ್ಮ ಅತ್ತೆಗೆ ಹಾಕಲೇಬೇಕು, ಹಾಕೊಂಡಿದ್ದಕ್ಕೆ ಹಾಕ್ತಾ ಇರೋದು. ನಂತರ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಂತರ ಫ್ರೆಂಡ್ಸ್ ಒಂದು 1/4 kg ಆಗುವಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 kg ಅಷ್ಟೇ ತೊಗೊಂಡಿರೋದು. ಮಿಕ್ಕಿದ್ದು ಕಬಾಬ್ ಮಾಡೋಕ್ಕಂತೇಳಿ ಆವಾಗಲೇ ತಯಾರು ಮಾಡಿ ಇಟ್ಟಿದ್ದೀನಲ್ಲ, ಅದನ್ನ ಎಲ್ಲ ಮಸಾಲೆ ಹಾಕ್ಬಿಟ್ಟು. ಇದು ನೋಡಿ ಫ್ರೆಂಡ್ಸ್, ಇದು ಚಿಕನ್ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು, ಒಂದು 10 ನಿಮಿಷ 15 ನಿಮಿಷ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ನಮ್ಮ ಅತ್ತೆ ನಾಟಿ ಕೋಳಿ ಫ್ರೈ ಮಾಡ್ತಾ ಇರೋದು. ಸಾಂಬಾರು ಬೇಡ ಅಂದ್ರೆ ನಮ್ಮ ಯಜಮಾನ್ರು, ಅದಕ್ಕೆ ಅಂತೇಳಿ ಅಮ್ಮ ಫ್ರೈ ಮಾಡಬೇಕು ಅಂಥೇಳಿ ಒಂದು 10 ವಿಸಿಲ್ ಬಿಟ್ರೂ ಅದಿನ ಬೆಂದಿದ್ದಿಲ್ಲ, ಮತ್ತೆ ಕುಕ್ಕರ್ ಮುಚ್ಚಿಬಿಟ್ಟು ಇಟ್ಟಿದ್ದಾರೆ ಬೇಲಿ ಅಂಥೇಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಬಿರಿಯಾನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಇದನ್ನೊಂದು 10 ನಿಮಿಷ ಮುಚ್ಚಬೇಕು. ನೋಡಿ ಈ ಕಡೆ ನಮ್ಮತ್ತೆ ನಾಟಿ ಕೋಳಿ ಫ್ರೈ ಮಾಡ್ತಾ ಇರೋದು. ಒಂದು 10-12 ವಿಸಿಲ್ ಹಾಕಿದ್ರೂ ಅದು ಬೇಯ್ತಾನೇ ಇರಲಿಲ್ಲ, ಆದರೂ ಲಾಸ್ಟಿಗೆ ಚೆನ್ನಾಗೆ ಇದಾಗ್ತಾಯಿತ್ತು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಮತ್ತು ಪಾಪ ಬಂದು ಸೆಂಟ್ರಲ್ಲಿ ಹೆಲ್ಪ್ ಮಾಡ್ತಾಳೆ ಫ್ರೆಂಡ್ಸ್. ನೋಡಿ ಅವರೇ ಉಪ್ಪು ಹಾಕ್ತಾಯಿದ್ದಾರೆ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಇದೆ, ಮೊದಲೇ ಸರಿ ಟ್ರೈ ಮಾಡ್ತಾ ಇರೋದು. ದೇವರೇ ಚೆನ್ನಾಗಿ ಬರಬೇಕಪ್ಪ, ನೀನೇ ಕಾಪಾಡಬೇಕು. ಬಿರಿಯಾನಿ ಚೆನ್ನಾಗಿ ಬರಲಿಲ್ಲ ಅಂದರೆ ಎಲ್ಲ ವೇಸ್ಟು ಫ್ರೆಂಡ್ಸ್. ಇಲ್ಲ ಇಷ್ಟು ಸೆಕೆ ನೀರಿಗೆ ಬೇವ್ತಾ ಇದ್ದೀನಿ. ಬಿಸಿಲು ಅಂದರೆ ಬಿಸಿಲು, 11 ಗಂಟೆ, ಇನ್ನೂ 11 ಗಂಟೆನೋ 11:15 ಆಗಿರ್ಬೋದು. ಅಂದರೆ ಜಾಸ್ತಿ ಬಿಸಿಲು ತಡ್ಕೊಳೋಕ್ಕೆ ಆಗಲ್ಲ. ಅದಕ್ಕಂತೇಳಿ ಜಾಸ್ತಿ ತಂಪಾದ ನೀರು, ತಂಪಾದ ಪದಾರ್ಥ ತಿನ್ನಿ. ತಿಂಗಳು ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು 1 ವಾರ ಆದಮೇಲೆ ಹೇಳಿದ್ದು ಚಿಕನ್ ತೊಗೊಂಡು ಬನ್ನಿ ಅಂತ ಒಂದು ಮಾತು ಹೇಳಿದೆ. ಹೋಗ್ಬಿಟ್ಟು ತಂದಿದ್ದಾರೆ. ನನ್ನ ಪುಣ್ಯ, ಇಲ್ಲಾಂದರೆ ತರ್ತಾನೇ ಇರಲಿಲ್ಲ ಫ್ರೆಂಡ್ಸ್. ನನಗೆ ಈಟ್ ಅಂತೇಳಿ ಚಿಕನ್ನೇ ತರೋಲ್ಲ. ನಾನು 10 ಚಿಕನ್ ತೊಗೊಂಡು ಬಾ ಅಂತ ಹೇಳಿದ್ದಕ್ಕೆ ತೊಗೊಂಡು ಬಂದಿರೋದು ಇವತ್ತು. ಈ ಕಡೆ ಚಿಕನ್ ಬೇಯ್ತಾ ಇದೆ, ನಾಟಿ ಕೋಳಿ
ಒಂದು 10 ನಿಮಿಷ ಈ ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಳ್ಳೋ ಥರ ಅದು ಮಿಕ್ಸ್ ಆಗಬೇಕು, ಸ್ವಲ್ಪ ಬೇಯಬೇಕು. ಅದಕ್ಕೆ ಅಂತೇಳಿ ಕುಕ್ಕರ್ ಮುಚ್ಚಳ ಸುಮ್ಮನೆ ಹಾಗೆ ಮುಚ್ಚಿದ್ದೀನಿ, ಫುಲ್ಲು ಏನು ಮುಚ್ಚಿಲ್ಲ, ಅಕ್ಕಿ ಹಾಕಬೇಕಲ್ಲ ಮತ್ತು ನೀವು ಹಾಕಿ ತಿಳ್ಕೊಬೇಡಿ. ಒಂದು 10 ನಿಮಿಷ ಬೇಯಲಿ ಅಂತ ಬಿಟ್ಟಿದ್ದೀನಿ. ಈ ಕಡೆ ಅಮ್ಮ ಫ್ರೈ ಮಾಡಲಿಕ್ಕೆ ಅದನ್ನ ಮಿಕ್ಸ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕಿದೆ. ಒಂದು 12 ವಿಸಿಲೇ ಬಿಟ್ಟೆ, ಆದರೂ ಅದು ಬೆಂದೇ ಇಲ್ಲ. ಅದಕ್ಕಂತೇಳಿ ಇವಾಗ ಕುಕ್ಕರು ತೆಗಿತಾ ಇದ್ದಾರೆ. ಒಂದು 15 ವಿಸಿಲ್ ಆಯಿತು ಫ್ರೆಂಡ್ಸ್, ತೆಗಿತಾ ಇದ್ದಾರೆ ನೋಡಿ. ಒಂದು 10 ನಿಮಿಷ ಆದಮೇಲೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಒಂದು ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ. ನಾವಿರೋದು 3 ಜನ. ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನೋಡಿಬಿಟ್ಟು ಅಕ್ಕಿನ ತಗೊಳ್ಬೋದು. ಅದಕ್ಕಂತೇಳಿ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಿಲ್ ಬಿಡಬೇಕು ನೋಡಿ. ಇದೆಲ್ಲ ಮಸಾಲ ಅಂಟ್ಕೊಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಮ್ ಮಾತ್ರ ಚೆನ್ನಾಗಿ ಬಿಡ್ತಾಯಿದೆ. ಮೂಸ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇ ಸರಿ ಟ್ರೈ ಮಾಡ್ತಾ ಇರೋದು, ಚೆನ್ನಾಗಿ ಬರಬೇಕು ಅಂತ ಆಸೆ. ಒಂದು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ರಸ ಇಲ್ಲ, ಆದರೂ ಹಿಂಡಿ ಹಾಕ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಬೇಸಿಗೆ ಕಾಲಲ್ಲ, ನಿಂಬೆಹಣ್ಣು ರೇಟು ಜಾಸ್ತಿ. ₹1 ಒಂದು ಚಿಕ್ಕದಾಗಲಿ ಒಂದು ನಿಂಬೆಹಣ್ಣು ತಗೊಂಡ್ರೆ ₹5 ₹10 ಹೇಳ್ತಾರೆ. ಅದಕ್ಕೆ ಅಂತೇಳಿ ಮೊನ್ನೆ ಸಂತೆಲ್ಲ ಮತ್ತೆ ತೊಗೊಂಬಂದಿದ್ರು 4-5 ಚಿಕ್ಕದು, ರೇಟ್ ಜಾಸ್ತಿ ಅಲ್ಲ. ಅದಕ್ಕೆ ಇದನ್ನ ಒಂದು ಅರ್ಧ ಒಳಗುವಷ್ಟು ಹಿಂಡ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಬಿರಿಯಾನಿ ರೆಡಿ ಆಯಿತು. ಇವಾಗ ಕುಕ್ಕರು ಮುಚ್ಚೋದೆ. ಬಿರಿಯಾನಿ ಚೆನ್ನಾಗಿ ಬಂದರೆ ನಾನು ಪುಣ್ಯ ಫ್ರೆಂಡ್ಸ್. ಮೊದಲೇ ಸರಿ ಟ್ರೈ ಮಾಡ್ತಾ ಇರೋದು, ತುಂಬ ಹೆದರಿಕೆ ಆಗ್ತಾಯಿದೆ ಹೇಗೆ ಬರುತ್ತೆ ಏನು ಅಂತೇಳಿ. ಮತ್ತು ಹೆದರಿಕೆ ಏನಕ್ಕಂದರೆ ನಮ್ಮ ಯಜಮಾನ್ರು ತಿಂಗಳಾಯಿತು ತಂದೇ ಇಲ್ಲ, ಇವತ್ತು ತಂದಿದ್ದಾರೆ. ಸುಮ್ಮನೆ ಮಾಡೋಕ್ಕೆ ಬರಲ್ಲ ಅಂದರೆ ಚಿಕನ್ ಸಾಂಬಾರು ಒಂದೇ ಮಾಡೋಕ್ಕಾಗಲ್ಲ ಅಂತೇಳಿ ಅಂತಾರೇನೋ. ಈ ಕಡೆ ನಮ್ಮ ಅತ್ತೆ ಚಿಕನ್ ಫ್ರೈ ಮಾಡ್ತಾ ಇರೋದು, ಅದು ಇನ್ನೂ ಬೇಯ್ತಾನೇ ಇಲ್ಲ ಫ್ರೆಂಡ್ಸ್. ಎಷ್ಟೊತ್ತಾಯ್ತು ಇಟ್ಟು, ಸ್ವಾಮಿ ದೇವರೇ. ಇಂಥ ಸುಮ್ಮನೆ ಏನಕ್ಕೆ ಈ ಬಾಧೆ ಪಡಬೇಕು. ಸುಮ್ಮನೆ ಬಾಯ್ಲರ್ ಕೋಳಿನೇ ತಿಂದಿದ್ರೆ ಆಗೋಗಿತ್ತು ಅವ್ರಿಗೆ. ಅದಲ್ಲ, ನಾಟಿ ಕೋಳಿ ಸಾಂಬಾರೇ ಬೇಕು. ನಾಟಿ ಕೋಳಿನೇ ಇಷ್ಟ ಅವರಿಗೆ. ಹೇಳ್ಬೇಕಂದ್ರೆ ನಮ್ಮ ಅತ್ತೆಗೆ ಮಟನ್ನು ತುಂಬ ಇಷ್ಟ. ನಮ್ಮ ಯಜಮಾನ್ರಿಗೆ ಯಾವುದಾರ ಆಗಲಿ ಲಿಮಿಟಾಗಿ ತಿಂತಾರೆ ನೋಡಿ. ಕುಕ್ಕರಲ್ಲಿ ನೋಡ್ತಾ ಇದ್ದಾರೆ, ಇದಿನ್ನೂ ಬೆಂದಿಲ್ಲ ಅಂತೇಳಿ. ಬೆಳಗ್ಗೆ 10:15 ಇಟ್ಟಿದ್ದು, ಇವಾಗ ಮಧ್ಯಾಹ್ನ 1 ಗಂಟೆನೋ 12:15 ಆಗಿದೆ, ಇನ್ನೂ ಬೆಂದಿಲ್ಲ ಫ್ರೆಂಡ್ಸ್. ಒಂದು 15 ವಿಸಿಲೇನೋ 8 ವಿಸಿಲೇನೋ ಬಿಟ್ಟಿದ್ದು, ಇವಾಗ ಬೆಂದಿದೆ ಫ್ರೆಂಡ್ಸ್. ಮಸಾಲ ಹಾಕ್ಕೊಳ್ತಾ ಇದ್ದಾಳೆ ನಮ್ಮ ಅತ್ತೆ. ಫ್ರೈ ಮಾತ್ರ ಸಖತ್ತಾಗಿ ಮಾಡ್ತಾಳೆ. ನಮ್ಮ ಯಜಮಾನ್ರಿಗೆ ಇಷ್ಟ ನಮ್ಮ ಅತ್ತೆ ಫ್ರೈ ಮಾಡಿದ್ದು. ಅದಕ್ಕೆ ಫ್ರೈ ಮಾಡಮ್ಮ ಅಂತ ಹೇಳಿದ್ದಕ್ಕೆ ಅವ್ರು ಫ್ರೈ ಮಾಡ್ತಾ ಇರೋದು. ಅವರಿಬ್ಬರಿಗೆ ಅದು ನಾಟಿ ಕೋಳಿ ಸಾಂಬಾರು ಫ್ರೈ ಅಂತಲೇ ಹೇಳ್ಬೋದು. ನನಗೆ ಬಾಯ್ಲರ್ ಕೋಳಿನೇ ಇಷ್ಟ, ಅದರಲ್ಲಿ ಮತ್ತು ಕಬಾಬ್ ಇಷ್ಟ, ಬಿರಿಯಾನಿ ಇಷ್ಟ. ಇದ್ರ ಬಿಟ್ಟರೆ ಎಗ್ ರೈಸ್ ಇಷ್ಟ ನಾನ್ ವೆಜ್ಜಲ್ಲಿ ನೋಡಿ ಫ್ರೆಂಡ್ಸ್. ಇವಾಗ ರುಚಿಗೆ ತಕ್ಕಷ್ಟು ನಮ್ಮ ಅತ್ತೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದಾರೆ. ಅಚ್ಕಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಇವಾಗ ಮನೆಯಲ್ಲೇ ಮಾಡಿರೋದು ಧನಿಯಾ ಪುಡಿ ಹಾಕ್ತಾಯಿದ್ದಾರೆ. ಹೊರಗಡೆ ಮಾಡೋದಿಲ್ಲ ಫ್ರೆಂಡ್ಸ್. ನಾವು ಹೇಳ್ಬೇಕಂದ್ರೆ ಹೊರಗಡೆ ಮಸಾಲೆ ತರೋದೇ ಇಲ್ಲ, ಎಲ್ಲ ಮನೆಯಲ್ಲೇ ಮಾಡೋದು. ಅಚ್ಕಾರದ ಪುಡಿ ಆಗಲಿ, ಮಸಾಲ ಪುಡಿ ಆಗಲಿ, ಸಾಂಬಾರು ಪೌಡ್ರ್ ಆಗಲಿ, ಧನಿಯಾ ಪುಡಿ ಆಗಲಿ, ಹೊರಗಡೆ ಫುಡ್ಡೂ ತರಲ್ಲ, ಹೊರಗಡೆ ಮಸಾಲನೂ ಏನೂ ತರಲ್ಲ. ಸಂತೆಯಲ್ಲೇ ತಂದುಬಿಟ್ಟು ಮಸಾಲಾನ ಮನೇಲಿ ಮಾಡ್ಕೊಳೋದು. ಇವಾಗ 15 ದಿವಸ ಆಯಿತು ಮಾಡಿಬಿಟ್ಟು. ಸಾಂಬಾರು ಪುಡಿ ಮಾತ್ರ ಸಖತ್ತಾಗಿ ಬಂದಿತ್ತು. ಅದರಲ್ಲಿ ಸ್ವಲ್ಪ ಧನಿಯಾ ಪುಡಿ ಮೊದಲೇ ಮಾಡಿದ್ರು, ಅದೊಂದು ಚೂರಿದೆ. ಮತ್ತು ಮಾತ್ರ ಸಾಂಬಾರು ಪೌಡರ್ ಮತ್ತು ಖಾರದ ಪುಡಿ ಸೂಪರಾಗಿ ಮಾಡ್ತಾರೆ. ಖಾರದ ಪೌಡರು ಮನೆಯಲ್ಲೇ ಮಾಡ್ತಾರೆ, ತುಂಬ ಇಷ್ಟ ನನಗೆ. ಅಂಗಡೀಲಿ ತರಬಾರ್ದು ಅಂತೇಳಿ ಮನೇಲಿ ಕಷ್ಟಪಟ್ಟು ಮಾಡ್ತಾರಲ್ಲ, ತುಂಬ ಗ್ರೇಟು ಫ್ರೆಂಡ್ಸ್. ನೀವು ಮಾತ್ರ ಅದನ್ನೆಲ್ಲ ತಿಳ್ಕೊಳ್ಳೇಬೇಕು ನೋಡಿ ಫ್ರೆಂಡ್ಸ್. ನಾಟಿ ಕೋಳಿ ಫ್ರೈ ರೆಡಿ ಆಗ್ತಾಯಿದೆ. ಆ ಕಡೆ ಬಿರಿಯಾನಿಗೆ ಇಟ್ಟಿದ್ದೀನಿ, ಈ ಕಡೆ ಚಿಕನ್ಗೆ ಇಟ್ಟಿದ್ದೀನಿ. ಚಿಕನ್ನು ಇದು ಬೆಂದಿದೆ ಅಂದ್ಕೊತೀನಿ. ಒಂದು 15 ವಿಸಿಲ್ ಏನೋ ಬಿಟ್ಟಿರೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಹೇಳ್ಬೇಕಾದ್ರೆ ನನಗೆ ನಾಟಿ ಕೋಳಿ ಸಾಂಬಾರು ಇಷ್ಟ ಆಗಲ್ಲ. ಬಿರಿಯಾನಿ ಒಂದು ಸೈಡು ಫ್ರೈಗೆ ಒಂದು ಸರಿ ಇಟ್ಬಿಟ್ಟು ಬಂದಿದ್ದೀನಿ. ನಾನು ಮತ್ತೆ ನೋಡ್ಕೊಳ್ಳಿ 5 ನಿಮಿಷ ಅಂತೇಳಿ. ಒಂದು ಜೊತೆ ಬಟ್ಟೆ ಇತ್ತು ಫ್ರೆಂಡ್ಸ್, ಒಗಿತಾ ಇದ್ದೀನಿ. ಇವತ್ತು ಭಾನುವಾರ ಅಲ್ಲ, ಅಷ್ಟು ಬಟ್ಟೆ ಇರಲಿಲ್ಲ. ಒಂದೇ ಜೊತೆ ಇದ್ದಿದ್ದು ನನ್ನ ಮಗಳದೊಂದು ಜೊತೆ, ನಮ್ಮ ಯಜಮಾನ್ರದ್ದೊಂದು ಜೊತೆ ಇತ್ತು. ಒಗೆಯೋಣ ಅಂತೇಳಿ ಒಗಿತಾ ಇದ್ದೀನಿ, ಒಂದು ಜೊತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಬೆಳಗ್ಗಿಂದ ಇವಾಗ ಟೈಮ್ ಆಗಿದೆ. ನಾನು ಒಂದು 11:45 12 ಗಂಟೆ ಟೈಮ್ ನೋಡಿಲ್ಲ. ಬೆಳಗ್ಗಿಂದ ಬಿಡುವೇ ಇಲ್ಲ. ಅಡುಗೆ ಮಾಡಿಬಿಟ್ಟು ಬಟ್ಟೆ ಹಾಗೆ ಆಗಿಬಿಡುತ್ತೆ ಅಂಥೇಳಿ ಬಟ್ಟೆ ಒಗಿತಾ ಇದ್ದೀನಿ. ನನ್ನ ಮಗಳು ಪ್ಯಾಂಟ್ ಒಗಿತಾ ಇದ್ದೀನಿ. ನಮ್ಮ ಯಜಮಾನ್ರು ವಾಷಿಂಗ್ ಮಿಷಿನ್ ತರ್ತೀನಿ ಅಂತ ಹೇಳ್ತಾರೆ. 3 ಜನ ಬಟ್ಟೆ ತಾನೇ ಒಗಿಬೋದು ಅಂಥೇಳಿ ಒಗಿತಾ ಇದ್ದೀನಿ ಬಟ್ಟೆ. ನನಗೇನು ಸಾಕಾಗಲ್ಲ, ಜಾಸ್ತಿ ಏನು ಕೊಳೆ ಏನು ಇರಲ್ಲ. ನಮ್ಮ ಯಜಮಾನ್ರದ್ದು ಒಗ್ದಾಕಿ ಬಿಡ್ತೀನಿ. ಅಂದರೆ ಡೈಲಿ ಒಗಿತೀನಿ ಫ್ರೆಂಡ್ಸ್, ಒಂದಿನನೂ ಇಟ್ಕೊಳಲ್ಲ. ನನಗೆ ಇದು ಒಂದಿನನೂ ಒಗಿಲಿಲ್ಲ ಅಂದರೆ ನನಗೆ ಸ್ವಲ್ಪ ಟಯರ್ಡ್ ಅನಿಸ್ಬಿಡ್ತೈತೆ. 1-2-3 ದಿನ ಬಿಟ್ಟರೆ ಆಗಲ್ಲ. ಅದಕ್ಕೆ ಅಂತೇಳಿ ಡೈಲಿ ಒಗ್ದಾಕ್ಬಿಡ್ತೀನಿ. ಬಟ್ಟೆ ಒಗ್ದಿದ್ದಾಯಿತು ಫ್ರೆಂಡ್ಸ್. ಇವಾಗ ಹಿಂಡ್ಬಿಟ್ಟು ನಮ್ಮ ಯಜಮಾನ್ರದ್ದು ನನ್ನ ಮಗಳದ್ದು ನಮ್ಮ ಅತ್ತೆ ಕೊಟ್ಟೆ, ಹಾಕ್ಬರ್ತೀನಿ ಕೊಡು ಅಂತ ಅಂದರು. ಅವ್ರಿಗೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಬಾಬ್ ಕಲಸಿಟ್ಟಿದ್ದೆಲ್ಲ ಅದು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಎಣ್ಣೆಯಲ್ಲಿ ಬಿಟ್ಟು ಸ್ವೀ ಅಂತ ನಮ್ಮ ಯಜಮಾನ್ರು ಇನ್ನೊಂದು 5 ನಿಮಿಷ ಕಾಸಬೇಕಾಗಿತ್ತು ಎಣ್ಣೆನ, ಅಷ್ಟೊತ್ತಾ ಬಿಡೋದು ಅಂತೇಳಿದರು. ಫುಲ್ಲು ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಚಿಕನ್ ಮಟನ್ ತಿನ್ನೋಂಗಾದರೆ ಮನೇಲೇ ಮಾಡ್ಕೊತೀನಿ. ಹೊರಗಡೆ ಫುಡ್ಡು ಕಮ್ಮಿ ಮಾಡಿ. ಯಾಕಂದರೆ ಈಗಿರೋ ಸಿಚುವೇಷನ್ನಲ್ಲಿ ಬರೀ ಆಟೋಟಿಕ್ಕು ಅದು ಇದು ಅಂತ ಇರ್ತಾರೆ. ಅದಕ್ಕಂತೇಳಿ ಮನೇಲೇ ತಿನ್ನಿ ಮಾಡಿಕೊಂಡು, ಏನು ಪರವಾಗಿಲ್ಲ. ಇವಾಗ ಕಬಾಬ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೆಳಗಡೆ ಎಣ್ಣೆ ಚೆಲ್ತಾ ಇದೆಯೋ ಅಂತ ನೋಡ್ತಾ ಇದ್ದೀನಿ. ಈ ಸೆಕೆಗೂ ಅದಕ್ಕೂ ನನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ತುಂಬ ಸೆಕೆ. ಇವತ್ತು ಬೇರೆ ಬಿರಿಯಾನಿ ಚಿಕನ್ ಕಬಾಬ್ ತಿಂತೀನಿ, ಹೀಟ್ ಆಗುತ್ತೇನಂತ ಭಯ ಆಗಿಬಿಟ್ಟಿದೆ. ನೋಡೋಣ, ಹುಟ್ಟಿರೋದೇ ತಿನ್ನೋಕ್ಕೆ, ಸತ್ತ ಮೇಲೆ ಏನೂ ಹೊತ್ಕೊಂಡು ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ವಾವ್, ಮೊದಲೇ ಸರಿ ಟ್ರೈ ಮಾಡ್ತಾ ಇರೋದು ಚಿಕನ್ ಲೆಗ್ ಪೀಸು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮನೆಯಲ್ಲಿ ಸೂಪರಾಗಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಈ ಬಿಸಿಲಿಗೆ ಹೊರಗಡೆ ಹೋಗಿ ತಿನ್ನೋ ಬದಲು ಮನೇಲೇ ನೋಡಿ ಲೆಗ್ ಪೀಸ್ ಮೊದಲು ಹಾಕಿದ್ದೆ, ಅದು ಇವಾಗ ಬೆಂದಿದೆ ಎಣ್ಣೆಯಲ್ಲಿ. ಗರಿ ಆದ ಲೆಗ್ ಪೀಸು. ನನ್ನ ಮಗಳಿಗೆ ಅದು ಮಾಡಿರೋದು. ಅವಳಿಗೆ ಲೆಗ್ ಪೀಸ್ ಅಂದರೆ ಇಷ್ಟ ಅದರಲ್ಲಿ, ಅದಕ್ಕೆ ಅಂಥೇಳಿ ಅದು ಮೊದಲು ಹಾಕ್ಬಿಟ್ಟು ಬೇಯಿಸಿರೋದು. ಚಿಕನ್ ಲಾಲಿಪಪ್ಪು, ಚಿಕನ್ ಕಬಾಬು, ಇದೇನೇನೋ ಹೇಳ್ತಾರೆ ಹೋಟ್ಲಿಗೆ ಹೋದರೆ. ಅಯ್ಯೋ, ಮನೇಲಿ ಮಾಡಿ ತಿನ್ನೋದೇ ಇದು. ಈ ಬಿಸಿಲಲ್ಲಿ ಹೋಗಿ ಹೊರಗಡೆ ತಿನ್ನೋದಂದರೆ ತುಂಬ ಕಷ್ಟ. ಏನು ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಮಾಡಿ. ನಾನಿವಾಗ ಇದ್ರೊಳಗಡೆ ಕರಿಬೇವಿನ ಸೊಪ್ಪು ಉದುರಿಸ್ತಾ ಇದ್ದೀನಿ. ಯಾಕಂದರೆ ಕರಿಬೇವು ಅದು ಚಿಕನ್ಗೆ ಅಂಟ್ಕೊಂಡ್ರೆ ಅದು ಸ್ಮೆಲ್ಲೇ ಒಂಥರ. ನನಗೆ ಅದ್ರ ಸ್ಮೆಲ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು. ನೋಡಿ, ಗಮ್ ಬರ್ತಾಯಿದೆ. ನೋಡಿ ಇಷ್ಟರ ಮಟ್ಟಿಗೆ ಕಲರ್ ಬಂದಿದೆ ಫ್ರೆಂಡ್ಸ್, ಕಲರ್ ಬ್ರೌನ್ ಬಂದಿದೆ. ವಾವ್, ಸೂಪರ್ ಡೂಪರ್. ನೋಡಿದರೆ ಸಾಕು ತಿನ್ನಬೇಕೇನೋ ಅನ್ನಿಸ್ತೈತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಇದೇ ಥರ ಮಾಡ್ತೀರಾ? ಕಮೆಂಟ್ ಮಾಡಿ. ನಾನು ಮಾತ್ರ ಇದೇ ಮೊದಲೇ ಸರಿ ಟ್ರೈ ಮಾಡ್ತಾ ಇರೋದು. ಚಿಕನ್ ತಂದರೆ ನಮ್ಮ ಅತ್ತೆನೇ ಮಾಡೋದು ಮನೇಲಿ. ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ತಂದರೆ ನಮ್ಮ ಅತ್ತೆನೇ ಮಾಡಿಕೊಡ್ತಾರೆ, ನಾವು ತಿಂತೀವಿ. ಇವತ್ತು ನಾನು ಮಾಡೋಣ ಅಂತೇಳಿ
ಬಿರಿಯಾನಿ ಮಾಡಿದ್ದಾಗಿದೆ. ಇವಾಗ ಕಬಾಬ್ ಮಾಡೋಣ ಅಂಥೇಳಿ ಮಾಡ್ತಾಯಿರೋದು. ನನಗೆ ಮಾಡ್ತಾ ತಿಂದ್ರೇ ತುಂಬ ಇಷ್ಟ. ಅದಕ್ಕೆ ಅಂತೇಳಿ ಒಂದು ಪೀಸ್ ಬಾಯಲ್ಲಿ ಇಟ್ಕೊಂಡ್ಬಿಟ್ಟೆ. ಉಫ್ ಅಂತ ಉಪ್ಕೊಂಡು ತಿಂತಾ ಇದ್ದೀನಿ ಚೆನ್ನಾಗಿ. ವಾವ್, ನನಗಂತೂ ಮಾಡ್ತಾ ತಿಂದ್ರೇ ಸ್ವಲ್ಪ ಅವಾಗ ತಿಂದಂಗೆ. ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡು ತಿಂತೀವಲ್ಲ, ಹೋಗೋದೇ ಇಲ್ಲ ಫ್ರೆಂಡ್ಸ್. ಗಂಡು ಮಕ್ಳದೇ ಚೆನ್ನಾಗೆ ಮಾಡಿದ್ದು ತಿನ್ನೋಕ್ಕೆ ನಾವು ಮಾಡಬೇಕು, ತಿನ್ನಬೇಕು. ನೋಡಿ ಎಷ್ಟು ರೆಡಿಯಾಗಿದೆ. ಇವಾಗ ಮತ್ತೊಂದು ಸರಿ ಎಣ್ಣೆಲಿ ಬಿಟ್ಟಿದ್ದೀನಲ್ಲ, ಅದು ಗರಿಯಾಗಿ ಚೆನ್ನಾಗಿ ಬರ್ತಾಯಿದೆ. ನೋಡಿ ಇವಾಗೆಲ್ಲ ಊಟಕ್ಕೆ ಇಟ್ಕೊತಾ ಇದ್ದೀನಿ. ಬಿರಿಯಾನಿ, ಕಬಾಬ್. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಸೂಪರಾಗಿ ಕಲರ್ ಬಂದಿದೆ. ವಾವ್, ಸೂಪರ್ ಬಿರಿಯಾನಿ ನಂತರ ಕಬಾಬ್ ಲೆಗ್ ಪೀಸ್. ನೋಡಿ, ನಾಟಿ ಕೋಳಿ ಚಿಕನ್ ಫ್ರೈ ನಮ್ಮ ಅತ್ತೆ ಮಾಡಿರೋದು. ನಮ್ಮ ಯಜಮಾನ್ರಿಗೆ ಫ್ರೈನೇ ಇಷ್ಟ, ಸಾಂಬಾರು ಇಷ್ಟ ಆಗಲ್ಲ ಅಂಥೇಳಿ ಫ್ರೈನೇ ಮಾಡಿರೋದು. ನಂತರ ರೊಟ್ಟಿ, ನಿನ್ನೆ ರಾತ್ರಿ ಮಾಡಿರೋದು ರೊಟ್ಟಿ ಇತ್ತು. ಜೋಳೆಕಾಯಿ ಗೋರಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ವಿ. ಅದಕ್ಕಂತೇಳಿ ರೊಟ್ಟಿನ ಫ್ರೈ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದು. ನೋಡಿ ಬಿರಿಯಾನಿ ಎಷ್ಟು ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ವಾವ್, ಅದರಲ್ಲಿ ಬೇರೆ ಕೋಳಿ ಕಾಲು ಕಾಣಿಸ್ತಾ ಇದೆ. ನೋಡಿದರೆ ಸಾಕು ತಿನ್ನಬೇಕು ಅನಿಸ್ತೈತೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಯಾವ ಥರ ಮಾಡ್ತೀರಾ ಬಿರಿಯಾನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತಡ ಮಾಡೋದೇ ಬೇಡ ಅಂಥೇಳಿ ಬಿರಿಯಾನಿ ತಿನ್ನೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡೋಣ ಮೊದಲು ಅಂತೇಳಿ. ವಾವ್, ಕೋಳಿ ಕಾಲು. ನನಗೆ ಹೇಳ್ಬೇಕಂದ್ರೆ ಕೋಳಿ ಕಾಲು ತುಂಬ ಇಷ್ಟ ಫ್ರೆಂಡ್ಸ್. ನಾನು ಯಾವಾಗಲೂ ಮದುವೆಕ್ಕಿಂತ ಮುಂಚೆ ಅಷ್ಟೇ ಕೋಳಿ ಕಾಲನ್ನೇ ತಿಂತಾ ಇದ್ದಿದ್ದು. ನಂತರ ಲೆಗ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಲ್ಕೊಂಡವಳೆ, ಅವಳಿಗೆ ಇವಾಗ ಎಬ್ಸ್ಬಿಟ್ಟು ತಿನ್ನಿಸೋಣ ಅಂಥೇಳಿ ಲೆಗ್ ಪೀಸು ಕಬಾಬ್ ಹಾಕ್ಕೊತಾ ಇದ್ದೀನಿ. ನೋಡೋಕೆ ಮಾತ್ರ ಬಾಯಲ್ಲಿ ನೀರು ಬರ್ತಾಯಿದೆ, ಜುಳು ಅಂತ. ನಂತರ ಚಿಕನ್ ಫ್ರೈ, ನಾಟಿ ಕೋಳಿ ಚಿಕನ್ ಫ್ರೈ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಭಾನುವಾರದ ಸ್ಪೆಷಲ್ ಫ್ರೆಂಡ್ಸ್. ಇವತ್ತು ಜಾಸ್ತಿ ಜನ ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ಮಾಡ್ಕೊಂಡಿರ್ತೀರ. ನೀವು ನಿಮ್ಮ ಮನೇಲಿ ಏನೇನು ಮಾಡ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೈ ಹಾಕ್ಕೊಂಡಿದ್ದಾದಮೇಲೆ ಜೋಳದ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಖಡಕ್ ಬಿಜಾಪುರದ ರೊಟ್ಟಿ ಕಾಣಿಸ್ತಾ ಇದೆ. ಚಿಕನಿಗೆ ಮಾತ್ರ ರೊಟ್ಟಿ ಸೂಪರಾಗಿರುತ್ತೆ. ನೀವು ಈ ಥರ ಮಾಡ್ಕೊಂಡು ತಿನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲ ಇಟ್ಕೊಂಡಿದ್ದಾಗಿದೆ. ನೋಡಿದರೆ ಸಾಕು ಬಾಯಲ್ಲಿ ನನಗಂತೂ ತುಂಬ ನೀರು ಬರ್ತೈತೆ. ಬಿರಿಯಾನಿ, ರೊಟ್ಟಿ, ಕಬಾಬ್ ಮತ್ತು ಚಿಕನ್, ನಾಟಿ ಕೋಳಿ ಚಿಕನ್ ಫ್ರೈ. ಸೆಂಟ್ರಲ್ಲಿ ಒಂದು ಈರುಳ್ಳಿ, ಒಂದು ನಿಂಬೆ ಹುಳಿನ ರಸ, ಒಂದು ನಿಂಬೆಹಣ್ಣು ಹೆಚ್ಚಿ ಇಟ್ಕೊಂಡಿದ್ದೀನಿ ಸೆಂಟ್ರಲ್ಲಿ. ವಾವ್, ಸೂಪರ್. ಬಾಯಲ್ಲಿ ಜುಳು ನೀರು ಬರ್ತೈತೆ. ವಾವ್ ಫ್ರೆಂಡ್ಸ್, ನೀವು ಮನೇಲಿ ಖಂಡಿತ ಮಾಡಿ. ಇವತ್ತು ಭಾನುವಾರ ಎಲ್ಲರೂ ಮಾಡೇ ಇರ್ತೀರ, ನಾನೇನು ಹೇಳೋದೇನು ಬೇಕಾಗಿಲ್ಲ. ನೋಡಿ, ಭಾನುವಾರದ ಸ್ಪೆಷಲ್. ನನಗೆ ತಟ್ಟೆಲ್ಲಿ ಹಾಕ್ಕೊಂಡೆ, ನಮ್ಮ ಯಜಮಾನ್ರಿಗೆ ಇದರಲ್ಲಿ ಹಾಕ್ಕೊಟ್ಟಿರೋದು ಬಾಳೆ ಎಲೆಯಲ್ಲಿ. ನನ್ನ ಮಗಳನ್ನ ಎಬ್ಸ್ಕೊಂಬಂದ್ಬಿಟ್ಟು ಅವಳು ತಿನ್ನಿಸ್ಬೇಕಂತೇಳಿ ಕುತ್ಕೊಂಡಿದ್ದಾಳೆ. ಅವಳಿಗೆ ಲೆಗ್ ಪೀಸ್ ಇಷ್ಟ ಅಲ್ಲ, ಅವಳಿಗೆ ಲೆಗ್ ಪೀಸ್ ಅಂತೇಳಿ ಅವಳ ಕೈಯಲ್ಲಿ ಕೊಟ್ಟರು. ತಿನ್ನಬೇಕು ಅಂತ. ಅವಳು ಇವಾಗ ತಾನೇ ಎದ್ಬಿಟ್ಟು ಬಂದಿದ್ದಾಳೆ, ನಿದ್ದೆ ಹೋಗಿದ್ಲು. ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಕೊಂಡು ಏನಾದ್ರು ಮನೇಲಿ ಚಿಕನ್ನು ಮಟನ್ನು ಮಾಡಬೇಕು ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ. ನಾವು ನೋಡಿದರೆ ಇವತ್ತು ಇಷ್ಟೆಲ್ಲ ಐಟಮ್ ಮಾಡಿಟ್ಕೊಂಡಿದ್ವಿ. 2 ಗಂಟೆ ಆಗಿಬಿಟ್ಟಿದೆ. ತುಂಬಾ ಟೈಮ್ ಆಗೋಯ್ತು. ಸರಿ ತಿನ್ನೋಣ ಅಂತೇಳಿ ಎಲ್ಲರೂ ಕುತ್ಕೊಂಡ್ಬಿಟ್ಟು ತಿಂತಾಯಿದ್ದೀವಿ. ಹೇಳ್ಬೇಕಂದ್ರೆ ನಾವು 3 ಜನನೂ ಜೊತೆಯಲ್ಲೇ ತಿನ್ನೋದು.
ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರೆ ನಾನು ನಮ್ಮ ಅತ್ತೆ ನನ್ನ ಮಗಳು ತಿನ್ನೋದು. ಅವಳಿಗೆ ತಟ್ಟೆಗೆ ಹಾಕ್ಕೊಟ್ರೆ ತಿಂತಾಳೆ ಸುಮ್ಮನೆ. ಅವ್ರ ಅಪ್ಪಾಜಿ ಇದ್ದರೆ ಅವ್ರ ಪಪ್ಪ ಇದ್ದರೆ ತಿನ್ನೋದೇ ಇಲ್ಲ. ಆಟ ಜಾಸ್ತಿ, ನಮ್ಮಪ್ಪ ಇದ್ದಾರೆ ಅಂತೇಳಿ ಆಟ ಜಾಸ್ತಿ ಮಾಡ್ತಾಳೆ ಫ್ರೆಂಡ್ಸ್. ನಾವಿದ್ಮೇಲೆ ಸುಮ್ಮನೆ ತಿಂತಾಳೆ. ಇಬ್ಬರಿದ್ರೆ ಬಿರಿಯಾನಿ ಸ್ವಲ್ಪ ಖಾರ ಆಗಿತ್ತು, ಅದಕ್ಕೆ ಅಂತೇಳಿ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೆ. ಕಬಾಬ್ ಒಳಗಡೆ ಬಿರಿಯಾನಿ ಒಳಗಡೆ ಇಟ್ಕೊಂಡು ತಿನ್ನು ಚೆನ್ನಾಗಿರುತ್ತೆ ಅಂತೇಳಿ. ಬೇಡ ಅಂದರೆ ಸ್ವಲ್ಪ ಬಿರಿಯಾನಿ ಖಾರ ಆಗಿತ್ತು, ನನಗೆ ಖಾರ ಆಗಿತ್ತು. ಇವರಿಬ್ಬರಿಗೆ ಮಾತ್ರ ಖಾರ ಎಷ್ಟನೇ ಇರಲಿ ತಿಂತಾರೆ ಫ್ರೆಂಡ್ಸ್. ನನ್ನ ಕೈಯಲ್ಲಿ ಆಗಲ್ಲಪ್ಪ ಸ್ವಾಮಿ, ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದು ನಾನು. ಹೀಟಾಗಿಬಿಡ್ತೈತೆ, ಹೊಟ್ಟೆಲಿ ಉರಿ ಬಿದ್ದೈತೆ ಚಿಕನ್ನು ತಿಂದುಬಿಟ್ರೆ. ಖಾರ ಜಾಸ್ತಿ ತಿಂದರೆ ಹೇಳ್ಬೇಕಂದ್ರೆ ಚಿಕನ್ ತಿಂದರೆ ನನಗೆ ಹೀಟೇ ಆಗೋದು. ಖಾರ ಅದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕೆ ಆಗಲ್ಲ. ಅದು ಯಾವಾಗಿಂದನೂ ಅಷ್ಟೇ, ನಾವು ಖಾರ ಜಾಸ್ತಿ ತಿನ್ನೋದೇ ಇಲ್ಲ. ನಮ್ಮ ಅತ್ತೆ ನಮ್ಮ ಯಜಮಾನ್ರು ತಿಂತಾರೆ, ಅವ್ರಿಗೆ ಖಾರ ರೂಢಿಯಾಗಿದೆ. ನಾನು ಯಾವಾಗಲೂ ಅಷ್ಟೇ ಖಾರ ಕಮ್ಮಿನೇ ಸ್ವಲ್ಪ ತಿನ್ನೋದು. ನನ್ನ ಮಗಳು ತಿನ್ನೋರು ಬಾಯಿ ತಟ್ಕೊಂಡು ನೋಡ್ತಾ ಇದ್ದಾಳೆ. ಅವಳು ತಿನ್ನು ಅಂದರೆ ತಿಂತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾಳೆ. ಇವಾಗ ತಾನೇ ಎದ್ಬಿಟ್ಟು ಬಂದಿದ್ದಾಳೆ ಪಾಪ. ಅವಳಿಗೆ ಕಬಾಬ್ ಇಷ್ಟ, ನೋಡ್ತಾ ಇದ್ದಾಳೆ. ಎಲ್ಲರೂ ತಿಂತಾ ಇದ್ದಾರೆ, ಏನು ಇವತ್ತು ಸ್ಪೆಷಲೇ ಮಾಡಿದ್ದಾರೆ ಅನ್ಕೊತಾಳೆ ನಮ್ಮ ಮನಸ್ಸಲ್ಲಿ. ನೋಡಿ ಫ್ರೆಂಡ್ಸ್, ಭಾನುವಾರದ ಬಾಡೂಟ. ನೀವು ಇದೇ ಥರನೇ ನಡು ಮನೆಯಲ್ಲಿ ಇಟ್ಕೊಂಡು ತಿಂತೀರಾ? ಹೇಗೆ ತಿಂತೀರಾ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೇ ಮೊದಲೇ ಸರಿ ಚಿಕನು ಮಟನು ಎಲ್ಲ ತಯಾರು ಮಾಡಿ ಇಟ್ಕೊಂಡು ತಿಂತಾ ಇರೋದು. ನೋಡಿ ಫ್ರೆಂಡ್ಸ್, ಇವಾಗ 7 ಟೈಮ್ ಬಂದುಬಿಟ್ಟು 7:15 ಆಗಿದೆ. ಅಡುಗೆ ಮಾಡಬೇಕು. ಮಧ್ಯಾಹ್ನ ಇವತ್ತು ಭಾನುವಾರ ಅಲ್ಲ, ಮಧ್ಯಾಹ್ನ ಬಾಡೂಟ ಅಡುಗೆ ಮಾಡಿದ್ವಲ್ಲ, ಅದೊಂದು ಸ್ವಲ್ಪ ಇತ್ತು. ಬಿರಿಯಾನಿ ಸ್ವಲ್ಪ, ಕಬಾಬು ಸ್ವಲ್ಪ, ಚಿಕನ್ ಫ್ರೈ ಇತ್ತು. ಅದಕ್ಕೆ ದೋಸೆ ಹಿಟ್ಟು ಸ್ವಲ್ಪ ಇತ್ತು. ಮತ್ತು ಅನ್ನ ಜಾಸ್ತಿ ಐತೆ, ಬಿರಿಯಾನಿ ಅದನ್ನೇ ತಿಂದರೆ ಆಯಿತು ಅನ್ನೋದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ. ಬೆಳಗಿನ ಸಾಕಾಗುತ್ತೆ ಫ್ರೆಂಡ್ಸ್, ಅದಕ್ಕೆ ಅಂತೇಳಿ ಮತ್ತು ಮಾಡುವಂತೆ ಬಿಡು, ದೋಸೆ ಆವಾಗ ಮಾಡ್ಕೊಂಡು ಆವಾಗ ತಿಂದರೆ ಚೆನ್ನಾಗಿರ್ತೈತೆ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ನನ್ನ ಮಗಳ ಹತ್ರ ಒಂದು 5 ನಿಮಿಷ ಆಟ ಆಡ್ಕೊಳ್ಳೋಣ ಅಂತೇಳಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ಗೊಂಬೆ ಇಟ್ಕೊಂಡು. ಅವಳು ಮುಖಕ್ಕೆ ಕೊಂಡಿದ್ರೆ ಸಾಕು ನಗು ಜಾಸ್ತಿ, ಅದಕ್ಕಂತೇಳಿ ಬಿಸಾಕ್ತಾಯಿದ್ದಾಳೆ. ನಾನು ಬಿಸಾಕಿದ್ರೆ ಅವಳು ಬಿಸಾಕ್ತಾಳೆ. ಮನೇಲಿ ಮಕ್ಕಳು ಇದ್ದರೆ ಎಷ್ಟು ಚೆಂದ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಗ್ತೈತೆ. ನನ್ನ ಮಗಳೇ ನನಗೆ ಬೇಜಾರು ಕಳೆಯೋದಂದ್ರೆ ಅವಳು. ಬೇಜಾರಾದರೆ ಮನೆಯಲ್ಲಿ ಅವಳು ಆಟ ಆಡ್ತಾ ಇರೋದು ಅವ್ರಿಗೆ, ಅವಳು ಒಂಥರ ಖುಷಿಯಾಗಿರೋದೇ ಚೆಂದ ಫ್ರೆಂಡ್ಸ್. ಟೈಮ್ ಆಗೋಗಿತ್ತು, 7:45 ಆಯಿತು. ಮಾಡೋಣ ಅಂತೇಳಿ ಸುಮ್ಮನೆ ಕೂತ್ಬಿಡ್ತೀನಿ. ಮಾಡಿದ್ರೆ ಮಾಡ್ತೀನಿ. ಟೈಮ್ ಆಗೋಗಿದೆ, ಮಾಡೋಣ ದಿನ ಇದ್ದಿದ್ದೆ ಅಂತೇಳಿ ಮಾಡ್ತಾ ಇರೋದು. ನನ್ನ ಮಗಳು ನಗು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಳೆ. ನನ್ನ ಮಗು ಬಂಗಾರಿ. ಅವಳಿಗೆ ಗೊಂಬೆ ಹಾಕ್ಬೇಕು ಟಿವಿಯಲ್ಲಿ. ನಾನು ಇವತ್ತು ಭಾನುವಾರ ಅಲ್ಲ, ಸರಿಗಮಪ ಮಿಸ್ಸೇ ಮಾಡಲ್ಲ. ವಾರ ದೋಸೆ ಮಾಡೋಣ ಅಂತೇಳಿ ದೋಸೆ ಮಾಡ್ತಾ ಇರೋದು.
ಹಾಗೂ ಪುತ್ತೂರಿನ ಶ್ರೀ ವಿಭಾ ಫ್ರಮ್ ಟೀಮ್ ಚೆಕ್ ಪ್ರೊಫೆಸರ್ ಸುಚೇತನ್ ಸರ್ ಹಾಗೂ ಲಕಲಕ ಲಕ್ಷ್ಮೀ ನಾಗರಾಜ್. దోశ పేస తెగ్గు చూపించానా ఎప్పుడు పెద్దనే ನಾನು తినేటప్పుడు దోశ చట్నీ. ఇప్పుడు ఎంత టైం? టైం